ಹಾಯ್ ಗೈಸ್, ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತೊಂದು ಹೊಸ ವ್ಲಾಗ್ನ ನಿಮ್ಮೆಲ್ಲರ ಜೊತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಮೇನ್ ಟೈಟಲ್ ಎಲ್ಲ ನೋಡಿದಾಗೆ ನಿಮಗೆ ಗೊತ್ತಾಗಿರುತ್ತೆ. ಸೊ ನಮ್ಮ ಮಾವ ಬಂದಿದ್ದಾರೆ ನಮ್ಮ ಮನೆಗೆ. ನಮ್ಮ ಮಾವನ ಕರ್ಕೊಂಡ್ಬಂದಿದ್ದೀವಿ. ಸೊ ಫಸ್ಟ್ ಟೈಮ್ ನಮ್ಮ ಮಾವ ಈ ಥರ ಒಬ್ಬರೇ ಬಂದಿರೋದು. ಪ್ರತಿ ಸತಿ ಅಂದರೆ ಬಂದಾಗ ಅವ್ರು ಬಂದಿರೋದೇ ತುಂಬ ಕಡಿಮೆ ಆಯಿತಾ, ಬಿಕಾಸ್ ನಮ್ಮ ಮನೆ ಹಾಲು ಉಗ್ಸೋ ಟೈಮಲ್ಲಿ ಬರ್ತಾಯಿದ್ರು. ಅದಾದಮೇಲೆ ನನ್ನ ತಂಗಿ ಮದುವೆ ಟೈಮಲ್ಲಿ ಬಂದಿದ್ರು, ನನ್ನ ಮಕ್ಕಳು ಹುಟ್ಟಿದಾಗ ನೋಡೋಕೆ ಬಂದಿದ್ರು. ಇದಿಷ್ಟೇ, ಈ ಒಂದು ಕೆಲವೊಂದು ಇದರಲ್ಲಿ ಒಕೇಶನ್ಸ್ ಅಲ್ಲಿ ಮಾತ್ರ ಬಂದಿರೋದು. ಸೊ ಫಸ್ಟ್ ಟೈಮ್ ನಮ್ಮ ಮಾವ ಒಬ್ಬರೇ ಬಂದಿರೋದು ನಮ್ಮ ಮನೆಗೆ. ಸೊ ಒಬ್ಬರೇ ಯಾಕೆ ಬಂದಿದ್ದಾರೆ, ನಮ್ಮ ಅತ್ತೆ ಯಾಕೆ ಬಂದಿಲ್ಲ, ಆ್ಯಕ್ಚುಲಿ ನಮ್ಮ ಅತ್ತೆ ಯಾಕೆ ಬಂದಿಲ್ಲ ಅನ್ನೋದು ನಾವು ಪುನೀತ್ ಹತ್ರನೇ ಕೇಳೋಣ. ಯಾಕೆ ಬಂದಿಲ್ಲ ನಮ್ಮ ಅತ್ತೆ? ಎಲ್ಲರಿಗೂ ಗೊತ್ತು. ಈಗ ತುಂಬಾ ಅಣ್ಣಂಗೆ ಒಂದು ಸ್ವಲ್ಪ, ಅಪ್ಪಂಗೆ ನಾವು ಅಣ್ಣ ಅಂತೀನಿ, ಅಪ್ಪಂಗೆ ತುಂಬಾನೇ ಹೆಲ್ತ್ ಈಗ ಒಂದು ಸ್ವಲ್ಪ ತುಂಬಾನೇ ಅಷ್ಟು ಚೆನ್ನಾಗಿಲ್ಲ. ಅವ್ರಿಗೆ ಒಂದು ಸ್ವಲ್ಪ ಹೇಗೆಂದ್ರೆ ತುಂಬಾ ಮಗು ಥರ ಆಗ್ಬಿಟ್ಟಿದ್ದಾರೆ. ನಿಮಗೆ ಗೊತ್ತು, ತುಂಬಾನೇ ಮಗು, ಅವ್ರಿಗೇನು ಗೊತ್ತಾಗೋದಿಲ್ಲ ಏನು ಮಾಡಬೇಕು ಏನಿದು. ಇವನ್ ಫಸ್ಟ್ ಆಫ್ ಆಲ್ ಆ್ಯಕ್ಚುಲಿ ನಮ್ಮ ಮಕ್ಳುಗಳ ನೇಮ್ಗೂ ಅಷ್ಟೊಂದು ಸಲ ಗೊತ್ತಿರಲ್ಲ ಅವ್ರಿಗೆ. ಅವ್ರು ಹೇಳೋದಕ್ಕೆ ಆಗೋದಿಲ್ಲ. ಮೊಮ್ಮಕ್ಕಳ ಹೆಸರುಗಳು ಗೊತ್ತೇ ಇಲ್ಲ ಬಿಡಿ, ಸೊಸೆ ಹೆಸರುಗಳಂತೂ ಅವ್ರಿಗೆ ಆಗೋದಿಲ್ಲ ಪಾಪ. ಅಷ್ಟು ಆ ಥರ ಆಗ್ಬಿಟ್ಟಿದ್ದಾರೆ ಅವ್ರಿಗೆ ಪಾಪ. ಈ ಥರ ಸ್ಟ್ರೋಕ್ ಎಲ್ಲ ಆದ್ಮೇಲೆ ಅವ್ರಿಗೆ ತುಂಬಾನೇ ಇದಾಗ್ಬಿಟ್ಟಿದ್ದಾರೆ. ಆಕ್ಚುಲಿ ನಮ್ಮ ಮಾವನಿಗೆ ಬ್ರೈನ್ ಸ್ಟ್ರೋಕ್ ಆಯ್ತು. 2 years ಆಯ್ತಾ? 2 years ಆಯ್ತು. ಆಲ್ಮೋಸ್ಟ್ ಆಗಿದೆ. ಆಲ್ಮೋಸ್ಟ್ 2 years ಆ ಥರ ತುಂಬಾನೇ ಇದಾಗ್ಬಿಟ್ಟಿದ್ದಾರೆ. ಆಮೇಲೆ ನಾವು ಹೊರಡ್ಬೇಕಾದ್ರೆ ಸಡನ್ ಆಗಿಲ್ಲ ಬರ್ತೀನಿ ಅಂತ ಅಂದ್ಬಿಟ್ಟು ಅವರೇ ಕಾರ್ ಹತ್ರ ಬಂದ್ಬಿಟ್ಟು ನಿಂತ್ಕೊಂಡ್ಬಿಟ್ರು. ನಾವು ಏನ್ ಮಾಡಕ್ಕಾಗತ್ತೆ, ಏಕೆಂದ್ರೆ ನಾವು ಇಲ್ಲ ಅನ್ನೋದಕ್ಕೆ ಆಗೋದಿಲ್ಲ. ನಾನು ಯಾವತ್ತವ್ರು ಎಲ್ಲಿಗೆ ಹೋದ್ರು, ಯಾವತ್ತೇ ಯಾರ ಮನೆಯಲ್ಲೂ ಅವ್ರನ್ನು ಇರ್ತೀನಿ ಅಂತ ಯಾವತ್ತು ಹೇಳಿದ್ದೆ ಇಲ್ಲ ಅವ್ರು ಇದುವರೆಗೂ. ನಮ್ಮ ಜೊತೆ ಎಲ್ಲಿಗೆ ಹೋಗ್ತಿಲ್ಲ ಅವ್ರು. ಇವನ್ ಬೆಂಗಳೂರಿಗೆ ಬಂದ್ರು ಅವ್ರು 1 ದಿನ 2 ದಿನ ಅಷ್ಟೇನೆ. ಬಟ್ ಅವ್ರು ಈಗ ಒಂಥರ ಮಗು ತರ ಆಗಿದ್ದಾರೆ. ಅವ್ರು ಸಡನ್ ಆಗಿ ಬರ್ತೀನಿ ಅಂದ್ರೆ ನಾವು ಕರ್ಕೊಂಡು ಬಂದ್ಬಿಟ್ವಿ. ಇವಾಗ ಕರ್ಕೊಂಡು ಬರೋದನ್ನ ಬಂದ್ಬಿಟ್ಟಿದ್ದೀನಿ. ಈಗಂತೂ ಈಗ ಏನ್ ಮಾಡೋದು, ನಾನಂತೂ ಆಫೀಸ್ಗೆ ಹೋಗ್ತೀನಿ, ಜಾನ್ವಿ ಒಬ್ಬಳೇ ಇರ್ತಾಳೆ. ಏನ್ ಮಾಡೋದು ನನ್ಗಂತೂ ಗೊತ್ತಾಗ್ತಿಲ್ಲ. ಯಾಕೆಂದ್ರೆ ಅವ್ರಿಗೆ ತುಂಬಾನೇ ಪಾಪ ಮಗು ತರ. ಇವ್ರಿಬ್ರು ಮಕ್ಳ ಜೊತೆ ಅವರು ಒಬ್ರು ಮಗು ತರ, ಈಗ 3 ಜನ ಮಕ್ಳ ತರ ಹೇಗ್ ಮ್ಯಾನೇಜ್ ಮಾಡೋದು ಜಾನ್ವಿ ಅಂತ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ಹೆಂಗ್ ಮಾಡ್ತಾಳೆ ಏನು. ನಾನಿಲ್ಲ ಅಂದ್ರೆ, ನಾನು ಇದ್ರೆ ಯೂಶಲಿ ಮ್ಯಾನೇಜ್ ಮಾಡ್ಕೋತೀನಿ ಅಪ್ಪನೆಲ್ಲಾನು. ಇಲ್ಲ ಅಂತಂದ್ರೆ ತುಂಬಾ ಕಷ್ಟ ಅವ್ರಿಗೆ ಪಾಪ. ಏನಾದ್ರು ಒಂದು ಸ್ನಾನ ಮಾಡ್ಕೊಳ್ಳೋದಕ್ಕೂ ಆಗೋದಿಲ್ಲ ಅವ್ರಿಗೆ, ಬಟ್ಟೆ ಚೇಂಜ್ ಮಾಡೋಕ್ಕೂ ಆಗಲ್ಲ ಅವ್ರಿಗೆ ಪಾಪ. ಸ್ವಲ್ಪ ಇದು ವೇನ್ ಸ್ಟ್ರೋಕ್ ಆಗಿದೆ ಅಲ್ವಾ, ಸೊ ಅದು ಅವ್ರಿಗೆ ಅಷ್ಟು ಬೇಗ ರಿಯಾಕ್ಟ್ ಮಾಡಕ್ಕಾಗಲ್ಲ. ಆಮೇಲೆ ಅಷ್ಟು ಶಕ್ತಿನೂ ಇಲ್ಲ ಇವಾಗ ಬಾಡಿನಲ್ಲಿ. ನಾರ್ಮಲ್ ಆಗಿ ಸುಮ್ಮನೆ ತುಂಬಾ ನಿಧಾನಕ್ಕೆ ನಡೀತಾರೆ, ತುಂಬಾ ನಿಧಾನಕ್ಕೆ ಎಲ್ಲ ತುಂಬಾ ಸ್ಲೋ ಆಗ್ಬಿಟ್ಟಿದ್ದಾರೆ. ಬಟ್ ಗೊತ್ತಿಲ್ಲಪ್ಪ ಅದೇನ್ ಮಾಡ್ತಾವ ಈಗ ಜಾನ್ವಿ, ಹೆಂಗ್ ಮಾಡ್ತಾಳೋ ಗೊತ್ತಿಲ್ಲ. ಈಗ ಒಂಥರ 3ನೇ ಮಗು ತರ ನಮ್ಮ ಮನೆಗೆ ಈಗ. ಬಟ್ ಅವ್ರು ಇರ್ಲಿ, ನಮ್ ಜೊತೆನೆ ಇರ್ಲಿ, ನಮ್ಗೂ ಖುಷಿ ಜಾಸ್ತಿ ದಿನದಷ್ಟು ನೋಡೋಣ. ಬಟ್ ಹೆಂಗ್ ಮ್ಯಾನೇಜ್ ಮಾಡಕ್ಕಾಗತ್ತೆ ಏನಂತ ನನಗೂ ಗೊತ್ತಿಲ್ಲ. ಫಸ್ಟ್ ಟೈಮ್ ಅಲ್ವಾ ಈ ತರ ರೆಸ್ಪಾನ್ಸಿಬಿಲಿಟಿ, ಫಸ್ಟ್ ಟೈಮ್. ನಮ್ಮ ಅತ್ತೆ ಯಾವಾಗ್ಲೂ ಇರ್ತಾರೆ. ಬಟ್ ನಮ್ಮ ಅತ್ತೆ ಯಾಕೆ ಬಂದಿಲ್ಲ ಅಂತ ಅಂದ್ರೆ, ಅವ್ರು ಬರ್ಲಿಲ್ಲ. ಇಲ್ಲ ಕರ್ಕೊಂಡು ಹೋಗಿ ನೀವು ಅಂತ ಹೇಳಿದ್ರು. ಒಂದ್ ವೀಕ್ ಇಟ್ಕೊಂಡ್ಲಿ ನೀವು ಅಂತ ಅಂದ್ರು. ಸರಿ ಆಯ್ತು, ನಾವು ಕೂಡ ಕರ್ಕೊಂಡ್ ಬಂದ್ವಿ. ಅವ್ರಿಗೂ ಅಲ್ಲಿ ಏನೋ ಕೆಲಸ ಇತ್ತು ಏನೋ ಗೊತ್ತಿಲ್ಲ. ಸೊ ನಮ್ಮ ಮಾವ ಬಂದ್ರು, ಬಟ್ ನಮ್ಮ ಅತ್ತೆ ಬಂದಿಲ್ಲ. ನಮ್ಮ ಅತ್ತೆ ಯಾಕೆ ಬಂದಿಲ್ಲ ನಮ್ಮ ಅತ್ತೆ ನನಗೂ ಗೊತ್ತಿಲ್ಲ ನಿಜ. ಆಕ್ಚುಲಿ ಅದಕ್ಕೆ ರೀಸನ್ ಇಲ್ಲ. ನಮ್ಮ ಅತ್ತೆ ಯಾಕೆ ಬಂದಿಲ್ಲ ಅಂತ ಹೇಳೋದಕ್ಕೆ ರೀಸನ್ ಇಲ್ಲ. ಪ್ರಾಬ್ಲಿ ಅವ್ರಿಗೂ ಈ ತರ ಸ್ವಲ್ಪ ಅದೇ ಫ್ರೀ ಆಗಿರ್ಬೇಕು ಅಂತ ಏನಾದ್ರು ಅನ್ಸ್ತು, ಹೆಂಗೂ ಗೊತ್ತಿಲ್ಲ. ಬಟ್ ಅಪ್ಪ ಬರ್ತೀನಿ ಅಂತಂದ್ರು. ನನ್ಗಂತೂ ನಾನು ಯಾವತ್ತು ನಮ್ಮಪ್ಪ ಯಾವತ್ತೂ ನನ್ನ ಜೊತೆ ಬರ್ತೀನಿ, ಎಲ್ಲಿಗಾದ್ರೂ ಬರ್ತೀನಿ, ಮನೆಗೆ ಬರ್ತೀನಿ, ಅದನ್ನ ಬರ್ತೀನಿ ಅಂತ ಯಾವತ್ತೂ ಹೇಳಿಲ್ಲ. ಬಟ್ ಅವ್ರು ಹೇಳ್ತಿದ್ದಾರೆ, ಫಸ್ಟ್ ಟೈಮ್ ಹೇಳ್ತಿದ್ದಾರೆ. ಸೊ ನಾವು ಯಾವತ್ತೂ ಬೇಡಪ್ಪ ನನ್ನ ಜೊತೆ ಬರಬೇಡ ಅಂತ ಹೇಳೋದಕ್ಕೆ ನನ್ನ ಕೈಲಾಗಲ್ಲ. ನಾನು ಕರ್ಕೊಂಡು ಬಂದ್ಬಿಟ್ಟಿದ್ದೀನಿ. ಈಗ ಭಯ ಆಗ್ತಾ ಇದೆ. ಅಂದ್ರೆ ನಾನು ಚೆನ್ನಾಗಿ ನೋಡ್ಕೊಳ್ತೀನಿ ಇಲ್ವಾ ಅಂತ ಭಯ ಆಗ್ತಾ ಇಲ್ಲ. ಬಟ್ ಅವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ. ಬಟ್ ಏನಪ್ಪಾ ಅಂದ್ರೆ ನಾನು ಇಲ್ಲ ಅಂದಾಗ ಹೇಗ್ ಜಾನ್ವಿ ಮ್ಯಾನೇಜ್ ಮಾಡ್ತಾಳೆ. ಮತ್ತೆ ಏನಾದ್ರು ಆಗ್ಬಿಟ್ರಪ್ಪ ನನ್ಗಂತೂ, ಯಾಕೆಂದ್ರೆ ತುಂಬಾ ಅವ್ರಿಗೆ ಹುಷಾರಿಲ್ಲ. ಅದು ಅವ್ರು ಯಾವತ್ತು ಮಂಡ್ಯ ಬಿಟ್ಟು ಬೆಂಗಳೂರು ಬಂದಿದ್ದೇ ಅಲ್ಲ. ಆಮೇಲೆ ಇಲ್ಲೇನಾದ್ರು ಒಂದಷ್ಟು ಆರೋಗ್ಯ ಏನಾದ್ರು ಚೇಂಜಸ್ ಆಗ್ಬಿಟ್ರೆ ವೆದರ್ಗೆ ಅದೊಂದು ನಂಗೆ ತುಂಬಾ ಭಯ ಇದೆ. ಅದ್ ಬಿಟ್ರೆ ಏನಿಲ್ಲ. ಹೆಲ್ದಿ ಪರ್ಸನ್ ಅಂದ್ರೆ ಅದೊಂಥರ, ಬಟ್ ಅವ್ರಿಗೆ ಹುಷಾರಿರೋ ಕಾರಣ ನಮಗೆ ಅದೊಂದು ಭಯ. ಅದ್ ಬಿಟ್ಟು ಬೇರೆ ಏನಿಲ್ಲ. ಕುಣಿತಿದ್ರೆ ಮನೇಲಿ ಹೆಂಗೋ ಮ್ಯಾನೇಜ್ ಆಗುತ್ತೆ. ಓಕೆ, ಅವ್ರಿಗೆ ಏನಾದ್ರು ಹುಷಾರಾದ್ರೂ ಪಟ್ಟಂತ ನಾವು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೋದು, ಏನಾದ್ರೂ ಒಂದು ಆಗ್ಬೋದು. ಬಟ್ ಮತ್ತೆ ಅವ್ರ ಟ್ಯಾಬ್ಲೆಟ್ಸ್ಗಳು, ಸೊ ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡಿದೀವಿ. ಅವ್ರಿಗೆ ಯಾವ್ಯಾವ ಟೈಮಲ್ಲಿ ಯಾವ್ಯಾವ ಟ್ಯಾಬ್ಲೆಟ್ಸ್ ಕೊಡ್ಬೇಕು ಎಲ್ಲ ಗೊತ್ತಿದೆ, ಪ್ರಿಸ್ಕ್ರಿಪ್ಷನ್ಸ್ ಇದೆ. ಬಿಕಾಸ್ ಅವ್ರಿಗೆ ಬ್ರೈನ್ ಸ್ಟ್ರೋಕ್ ಎಲ್ಲ ಆಗಿದೆ. ಈ ಥರ ಹಾರ್ಟ್ದು ಟ್ಯಾಬ್ಲೆಟ್, ಬ್ರೈನ್ ಸ್ಟ್ರೋಕ್ದು ಟ್ಯಾಬ್ಲೆಟ್, ಈ ಥರ ಎಲ್ಲ ತುಂಬ ಟ್ಯಾಬ್ಲೆಟ್ಸ್ಗಳಿದೆ. ನಾನು ಅದನ್ನ ಕರೆಕ್ಟಾಗಿ ಕೊಟ್ಕೊಂಡು ಅವ್ರನ್ನ ನೀಟಾಗಿ ನೋಡ್ಕೋಬೇಕು. ಅದೊಂದು ದೊಡ್ಡ ಜವಾಬ್ದಾರಿ ಅಂತಲೇ ಹೇಳ್ಬೋದು.
ಬಟ್ ಆಮೇಲೆ ಅದು ಅಲ್ಲದಂತೆ ಇನ್ನೊಂದೇನಪ್ಪ ಅಂದರೆ ಅವರು ಪುನೀತ್ ಹೇಳಿದಾಗೆ ಸ್ವಲ್ಪ ಮಗು ಥರ ಇದ್ದಾರೆ ಅಲ್ವಾ, ಮಗು ಥರ ಆಗಿದ್ದಾರೆ. ಅಂದರೆ ಅವ್ರಿಗೆ ಗೊತ್ತಾಗಲ್ಲ, ಬೈ ಚಾನ್ಸ್ ಅವರು ಒಂದು ವಾಶ್ರೂಮ್ಗೆ ಹೋಗಬೇಕು ಅಂದರೆ ಅವ್ರಿಗೆ ಅಷ್ಟು ಬೇಗ ಅದು ಇದಾಗಲ್ಲ. ಸೊ ಅವಾಗೇನಾದರೂ ಇದು ಮಾಡ್ಕೊಂಡಾಗ ನಾವು ಚೇಂಜ್ ಮಾಡೋದಾಗಲಿ ಅದೆಲ್ಲ ನಾನು ಹೆಂಗೆ ಮಾಡಲಿ, ಅದೊಂದು ಸ್ವಲ್ಪ ಭಯ ಆಗ್ತಾ ಇದೆ. ನೋಡಬೇಕು ಅದು ಹೆಂಗೆ ಮಾಡ್ತೀನೋ ಗೊತ್ತಿಲ್ಲ. ಆದರೆ ನಿಮ್ಮ ಅಪ್ಪನ ಚೆನ್ನಾಗಿ ನೋಡ್ಕೋತೀನಿ, ಟೆನ್ಷನ್ ಯಾಕಂದರೆ ನಮ್ಮ ಅವ್ನು ಬೇರೆ ಏನು ತೊಂದರೆ ಇಲ್ಲ. ಅವರು ಟಿವಿ ನೋಡ್ತಾ ಇರ್ತಾರೆ, ಒಂದೇ ಜಾಗದಲ್ಲೇ ಕೂತಿರ್ತಾರೆ, ಟಿವಿ ನೋಡ್ತಾ ಇರ್ತಾರೆ. ಊಟ ಟೈಮಿಗೆ ಕೊಟ್ಟಾಗ ಊಟ ಮಾಡ್ತಾರೆ, ಸುಮ್ಮನೆ ಮಲಗಿರ್ತಾರೆ ಅಷ್ಟೇ. ತುಂಬ ಅಪ್ಪ ಫಸ್ಟಿಂದನೂ ತುಂಬ ಜಾಸ್ತಿ ಈ ಥರ ಮಾತಾಡೋದು ಆ ಥರ ಎಲ್ಲ ಏನೂ ಮಾಡ್ತಿರ್ಲಿಲ್ಲ. ನೋಡೋಣ ಹೇಗೆ ಮಾಡ್ತೀನಿ. ಕಂಪ್ಲೀಟ್ ವ್ಲಾಗಲ್ಲಿ ಶೇರ್ ಮಾಡ್ಕೋತೀನಿ ಗೈಸ್. ಸೊ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಇವಾಗ ನೆಕ್ಸ್ಟ್ ಡೇ ನಾನು ವ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೆನ್ನೆ ವ್ಲಾಗಲ್ಲಿ ನೋಡಿರ್ತೀರ ನಮ್ಮ ಮಾವ ಬಂದರು ಅಂತೆಲ್ಲ ಹೇಳಿದ್ವಿ. ಬಟ್ ಅದಾದಮೇಲೆ ನಾನು ವ್ಲಾಗ್ನ ಏನೂ ಜಾಸ್ತಿ ಕಂಟಿನ್ಯೂ ಮಾಡೋಕ್ಕೆ ಹೋಗಲಿಲ್ಲ. ಬಿಕಾಸ್ ಮನೇಲೂ ತುಂಬ ಕೆಲಸ ಇತ್ತು, ಮಂಡ್ಯದಿಂದ ಬಂದಿದ್ವಲ್ಲ. ಸೊ ಮನೇನೂ ತುಂಬಾ ಒಂಥರ ಇದಾಗ್ಬಿಟ್ಟಿತ್ತು, ಫುಲ್ ಒಂಥರ ಧೂಳು ತುಂಬ ದಿವಸದ ಒಂದು 5-6 ದಿವಸ ಆದಮೇಲೆ ಮನೆ ಒಂಥರನೇ ಆಗಿಬಿಡುತ್ತೆ. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ಇವತ್ತು ಹೊರಗಡೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಹೊರಗಡೆ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಒಂದು ವಾರ ಮನೆಯಲ್ಲಿಲ್ಲ ಮತ್ತು ಈ ಥರ ಮಳೆ ಏನಾದರೂ ಬಿದ್ದುಬಿಟ್ರೆ ಅಂತೂ ಫುಲ್ಲು ಗಲೀಜಾಗಿಬಿಡುತ್ತೆ. ಬಿಕಾಸ್ ಪ್ಲ್ಯಾಂಟ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಇಟ್ಕೊಂಡಿದ್ದೀನಲ್ವ, ತುಂಬಾ ಗಲೀಜಾಗಿಬಿಡುತ್ತೆ. ಸೊ ಆ ಟೈಮಲ್ಲಿ ಅನಿಸುತ್ತೆ ಯಪ್ಪ ಇಷ್ಟೊಂಥರ ಪ್ಲ್ಯಾಂಟ್ಸ್ ಬೇಕಿತ್ತಾ ನನಗೆ ಅಂತ ಅನಿಸುತ್ತೆ. ಬಟ್ ನರ್ಸರಿಗೆ ಹೋದಾಗ ಅಯ್ಯೋ ಇನ್ನೂ ಪ್ಲ್ಯಾಂಟ್ಸ್ ತೊಗೊಂಬರೋಣ ಅನ್ನೋ ಫೀಲ್ ಆಗ್ತಾ ಇರುತ್ತೆ. ಸೊ ಇವಾಗ ಪ್ಲ್ಯಾಂಟ್ಸ್ನೆಲ್ಲ ಹಾಗೆಯೇ ನೀಟಾಗಿ ಒಂದು ಕಡೆ ಕ್ಲೀನ್ ಮಾಡಿಕೊಂಡು ಎಲ್ಲ ಒಂದು ಕಡೆ ಸೆಟಲ್ ಮಾಡಿ ಅದರಲ್ಲಿ ಈ ಥರ ಒಣಗೋಗಿರೋ ಎಲೆಗಳು ಮತ್ತು ಈ ಎಕ್ಸ್ಟ್ರಾ ಪ್ಲ್ಯಾಂಟ್ಗಳೆಲ್ಲ ಬಂದುಬಿಟ್ಟಿದೆ, ಗೊತ್ತಿಲ್ಲ ಅದಾಗದೇ ಬಂದಿರೋ ಪ್ಲ್ಯಾಂಟ್ಸ್ಗಳು. ಮಮ್ಮಿ ಹೇಳ್ತಾ ಇರ್ತಾರೆ ಆ ಥರ ಪ್ಲ್ಯಾಂಟ್ಸ್ ಏನಾದರೂ ಬಂದರೆ ಅದನ್ನ ಕಿತ್ಬಿಡ್ಬೇಕಂದ್ರೆ ಬಿಡಬೇಕು, ಇಲ್ಲಾಂದರೆ ನಾವು ಹಾಕಿರ್ತೀವಲ್ಲ ಆ ಪ್ಲ್ಯಾಂಟ್ದು ಪ್ರೋಟೀನ್ಸ್ ಅದೆಲ್ಲ ಅದೇ ತೊಗೊಂಬಿಡುತ್ತೆ ಅಂತ ಹೇಳಿಬಿಟ್ಟು. ಸೊ ಅದನ್ನೆಲ್ಲ ಕಿತ್ತು ಎಲ್ಲ ಕ್ಲೀನ್ ಮಾಡಿಕೊಂಡೆ. ಮತ್ತು ಹೊಸ್ಲ ಹತ್ರ ನೋಡ್ಬೋದು ರಂಗೋಲಿ ಎಲ್ಲ ದೊಡ್ಡದಾಗಿ ಬಿಟ್ಟಿದ್ನಲ್ಲ, ಮಳೆ ಬಂದುಬಿಟ್ಟು ಒಂಥರ ಫುಲ್ಲು ಡ್ರಾಪ್ಸು ಒಂಥರನೇ ಆಗಿಬಿಟ್ಟಿತ್ತು. ಸೊ ಅದೆಲ್ಲ ನೀಟಾಗಿ ಇವಾಗ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ವಾರಕ್ಕೊಂದ್ಸತಿ ನಾನು ಫುಲ್ಲು ನೀಟಾಗಿ ತೊಳಿತೀನಿ, ಇಲ್ಲಾಂದರೆ ಡೈಲಿ ಒರೆಸ್ಕೊತೀನಿ ಅಷ್ಟೇ, ತೊಳೆಯಲ್ಲ. ಬಿಕಾಸ್ ಎಲ್ಲ ಪ್ಲ್ಯಾಂಟ್ಸ್ನೂ ಎತ್ತಿ ತೊಳೆಯೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೇ 1 ಅವರ್ ಅಂತಲೇ ಡೆಡಿಕೇಟಾಗಿ ಇಟ್ಬಿಡಬೇಕು, ಆ ಥರ ಆಗುತ್ತೆ. ಸೊ ಅದಕ್ಕೆ ವಾರಕ್ಕೊಂದ್ಸತಿ ಮಾತ್ರ ನೀಟಾಗಿ ಎತ್ಬಿಟ್ಟು ಎಲ್ಲನೂ ತೊಳೆಯೋದು. ಆ್ಯಂಡ್ ಇವಾಗೆಲ್ಲ ಕ್ಲೀನ್ ಎಲ್ಲ ಮಾಡಿದ್ದಾಯಿತು ಗೈಸ್. ಒಂದಷ್ಟು ಪ್ಲ್ಯಾಂಟ್ಸ್ಗಳು ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ನಲ್ಲ. ಸೊ ಇಲ್ಲಿ ನೋಡಿ ಇಲ್ಲಿದ್ದಾವೆ ಒಂದಷ್ಟು ಔಟ್ಡೋರ್ ಪ್ಲ್ಯಾಂಟ್ಸ್. ಗೊತ್ತಿಲ್ಲ ಇತ್ತೀಚೆಗೆ ತುಂಬ ಜಾಸ್ತಿನೇ ಇಷ್ಟ ಆಗ್ತಿದೆ ಔಟ್ಡೋರ್ ಪ್ಲ್ಯಾಂಟ್ಸ್ ನನಗೆ. ನರ್ಸರಿಗೆ ಹೋದಾಗಲೆಲ್ಲ ಒಂದು ತೊಗೊಂಬರೋಣ ಅಂತ ಫೀಲ್ ಆಗ್ತಾ ಇರುತ್ತೆ. ಆ್ಯಂಡ್ ಇದು ನೋಡಿ, ಇದು ನಾನು ಬಂದು ವೀಳ್ಯದೆಲೆ ಪ್ಲ್ಯಾಂಟ್. ಗೊತ್ತಿಲ್ಲ ಒಂದು 4 ದಿವಸ ಮನೇಲಿರಲಿಲ್ಲ, ವೀಳ್ಯದೆಲೆ ಪ್ಲ್ಯಾಂಟ್ ಎಲ್ಲ ಫುಲ್ಲು ಒಣಗೋಗ್ಬಿಟ್ಟಿದೆ. ಬರೀ ಈ ಥರ 2 ಎಲೆಗಳು ಚಿಗುರುತ್ತಾ ಇದ್ದಾವೆ. ಇದನ್ನೇನು ಮಾಡಬೇಕು ಅಂತ ಗೊತ್ತಾಗ್ತಾಯಿಲ್ಲ, ಏನು ಹಾಕ್ಬಿಡ್ಲಾ ಇಲ್ಲ ಬಿಡ್ಲಾ, ನಿಮ್ಗೆ ಗೊತ್ತಿದ್ರೆ ಪ್ಲೀಸ್ ಕಾಮೆಂಟ್ ಮಾಡಿ ತಿಳಿಸಿ ಆಯಿತಾ. ಆ್ಯಂಡ್ ಹೊರಗಡೆ ಎಲ್ಲ ತೊಳೆದಿದ್ನಲ್ಲ, ಸೊ ಅದ್ರದ್ದು ನೀರು ಕೆಲವೊಮ್ಮೆ ಹಂಗಂಗೆ ಇದ್ಬಿಡುತ್ತೆ. ಸೊ ಅದನ್ನೆಲ್ಲ ನೀಟಾಗಿ ಹೊರಿಸ್ಕೊತಾ ಇದ್ದೀನಿ. ಬಿಕಾಸ್ ಲಕ್ಷಿತ್ ಸಿಂಬ ಆಟಾಡ್ತಾ ಇರ್ತಾರೆ, ನಮ್ಮ ಮಾವ ಓಡಾಡ್ತಾರೆ, ಬೈ ಚಾನ್ಸ್ ಏನಾದರೂ ಬಿದ್ರೇನು ಕೂಡ ಇದಾಗುತ್ತೆ ಅಂತ ಹೇಳಿಬಿಟ್ಟು ನೀಟಾಗಿ ಫಸ್ಟು ಹೊರಿಸ್ಕೊತಾ ಇದ್ದೀನಿ. ಹೊರಿಸ್ಕೊಂಬಿಟ್ರೆ ಬೇಗ ಒಣಗೋಗ್ಬಿಡುತ್ತೆ. ಅದಾದಮೇಲೆ ಎಲ್ಲ ಜೋಡಿಸ್ಕೊತಾ ಇದ್ದೀನಿ ಮತ್ತೆ. ಸೊ ಇದೇ ಒಂದು ನೀವು ನೋಡ್ತಾ ಇರೋದು ಒಂದು 2ರಿಂದ 3 ನಿಮಿಷ ಇರ್ಬೋದು. ಬಟ್ ನನಗೆ ಆ ಕೆಲಸ ಮಾಡೋಕ್ಕೆ ಆಲ್ಮೋಸ್ಟ್ 1 ಅವರ್ ತನಕ ಆಯಿತು. ಆ್ಯಂಡ್ ಪುನೀತ್ ಕೂಡ ಒಂದು ಜಾಗಿಗೆ ಅಂತ ಹೋಗಿದ್ದರು. ಸೊ ಅವರು ಕೂಡ ಬಂದರು. ಸರಿ ನನಗೆ ಸಾಕಾಯಿತು, ಸ್ವಲ್ಪ ಪ್ಲ್ಯಾಂಟ್ಸ್ ಎಲ್ಲ ಇಟ್ಕೊಡಿ ಅಂತ ಹೇಳಿದೆ. ಸೊ ಅವರು ಕೂಡ ಇವಾಗ ಪ್ಲ್ಯಾಂಟ್ಸ್ ಎಲ್ಲ ನೀಟಾಗಿ ಜೋಡಿಸ್ಕೊಡ್ತಾ ಇದ್ದಾರೆ. ಯಾವತ್ತೂ ನನಗೆ ಪುನೀತ್ ಆದರೆ ನೀನು ಯಾಕೆ ಇಷ್ಟು ಪ್ಲ್ಯಾಂಟ್ಸ್ ತೊಗೋತಾ ಇದೆಯಾ, ಯಾಕೆ ಸುಮ್ಮನೆ ಹಿಂಗೆಲ್ಲ ಇಷ್ಟೊಂದೆಲ್ಲ ಮಾಡ್ಕೋತಾ ಇದೆಯಾ ಆ ಥರ ಎಲ್ಲ ಯಾವತ್ತೂ ಹೇಳಿದ್ದಿಲ್ಲ. ಆದರೆ ನಿನ್ಗೆ ಇಷ್ಟನಾ ನೀನು ತಗೋ ಆ ಥರ ಹೇಳ್ತಾರೆ. ಆ್ಯಂಡ್ ಇವಾಗ ಹೊಸ್ಲ ಹತ್ರ ರಂಗೋಲಿ ಬಿಡ್ತಾಯಿದ್ದೀನಿ. ನಾನು ಕಾಮೆಂಟ್ ಮಾಡ್ತೀರಾ ಹೊಸ್ಲ ಹತ್ರ ರಂಗೋಲಿ ನೀವು ಸ್ನಾನ ಮಾಡಿಕೊಂಡೇ ಬಿಡಬೇಕು, ಸ್ನಾನ ಮಾಡಿಕೊಂಡು ಹೊಸ್ಲು ಇದು ಮಾಡಬೇಕು ಅಂತ ಎಲ್ಲ. ನಮ್ಮಮ್ಮ ಏನು ಮಾಡ್ತಾರೆ ಗೊತ್ತಾ, ಅವ್ರು ಎದ್ದ ತಕ್ಷಣ ಫಸ್ಟು ಮಾಡೋ ಕೆಲಸ ಬಂದುಬಿಟ್ಟು ಹೊಸ್ಲನ್ನ ಕ್ಲೀನ್ ಮಾಡಿ ರಂಗೋಲಿ ಬಿಟ್ಟು ಅದಾದಮೇಲೆ ಮೇನ್ ಡೋರ್ನ ಓಪನೇ ಮಾಡೋದು. ಸೊ ಕೆಲವೊಮ್ಮೆ ನಾನು ಅದನ್ನು ಫಾಲೋ ಮಾಡ್ತೀನಿ, ಕೆಲವೊಮ್ಮೆ ನೀವು ಹೇಳಿದ ಥರ ಸ್ನಾನ ಮಾಡಿಕೊಂಡೇ ಬಂದುಬಿಟ್ಟು ಆಮೇಲೆ ರಂಗೋಲಿ ಬಿಡ್ತೀನಿ. ಬಟ್ ನಂಗೆ ಅವಾಗೇನು ಅನಿಸುತ್ತೆ ಅಂದರೆ ಒಂಥರ ಸ್ನಾನ ಮಾಡಿಕೊಂಡು ಎಲ್ಲ ಬಂದು ರಂಗೋಲಿ ಬಿಡೋಷ್ಟರಲ್ಲಿ ಒಂದು 11, 11:30, 12 ಗಂಟೆ ಆ ಥರ ಆಗುತ್ತೆ. ಆ ಟೈಮಲ್ಲಿ ಏನು ಹೊಸಲು ಕ್ಲೀನ್ ಮಾಡಿಬಿಟ್ಟು ರಂಗೋಲಿ ಬಿಡಲಿ ಅನಿಸ್ತಾ ಇರುತ್ತೆ. ಸೊ ಇದರಲ್ಲಿ ಯಾವುದು ಕರೆಕ್ಟು ಯಾವುದು ತಪ್ಪು ಅಂತ ನನಗೆ ಪ್ಲೀಸ್ ಕಾಮೆಂಟ್ ಮಾಡಿ ತಿಳಿಸಿ ಆಯಿತಾ. ಆ್ಯಂಡ್ ಇವಾಗ ನಮ್ಮ ಮಾವ ಬಂದಿದ್ದರು ಅಂತ ಹೇಳಿಬಿಟ್ಟು ಸ್ಪೆಷಲ್ ಅಡುಗೆ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಾನು ವೈಭವಲಕ್ಷ್ಮಿ ಪೂಜೆ ಸ್ಟಾರ್ಟ್ ಮಾಡಿದ ಮೇಲಿಂದ ನಾನ್ ವೆಜ್ ಅಡುಗೆನೇ ಮನೇಲಿ ಮಾಡಿರಲಿಲ್ಲ. ಒಂದು ಮೊಟ್ಟೆ ಮಾತ್ರ ಬೇಯಿಸಿದೆ ಅವತ್ತು, ಬಟ್ ನಾನ್ ವೆಜ್ ಅಡುಗೆನೇ ಮಾಡಿರಲಿಲ್ಲ. ಸರಿ ಇವತ್ತು ಮಾಡೋಣ ಅಂತ ಹೇಳಿಬಿಟ್ಟು ಚಿಕನ್ ಮಾಡ್ತಾಯಿದ್ದೀನಿ. ನಮ್ಮ ಮಾವಂಗೆ ಚಿಕನ್ ಮಟನ್ ಎಲ್ಲ ತುಂಬ ಜಾಸ್ತಿ ಇಷ್ಟ. ಸೊ ಅವತ್ತು ಸಂಜೆ ಆಗಿತ್ತು, ಮಟನಲ್ಲೂ ಸಿಕ್ಕಿರಲಿಲ್ಲ. ಸರಿ
ತರಿಸ್ಬಿಟ್ಟು ಮಾಡ್ತಾಯಿದ್ದೀನಿ. ಆ್ಯಂಡ್ ಹೇಗಿದೆ ನಮ್ಮ ಮಾವ ಬಂದಮೇಲೆ ಎಕ್ಸ್ಪೀರಿಯನ್ಸ್ ಅಂತ ಕೇಳ್ಬೋದು. ಸೊ ಫಸ್ಟ್ ಡೇ ಏನೂ ತೊಂದರೆ ಆಗಲಿಲ್ಲ, ಬಿಕಾಸ್ ಪುನೀತ್ ಇದ್ದರು, ಎಲ್ಲ ಆರಾಮಾಗಿ ಮ್ಯಾನೇಜ್ ಆಯಿತು. ಸೆಕೆಂಡ್ ಡೇ ಬೆಳಗ್ಗೆ ಪುನೀತ್ ಎದ್ದು ಆಫೀಸ್ಗೆ ಹೊರಟೋದ್ರು. ಸೊ ಅವತ್ತಿನ ದಿನ ಒಂದು ಸ್ವಲ್ಪ ಅಂದರೆ ನಾನು ತುಂಬ ಡೀಟೇಲಾಗಿ ಏನೂ ಶೇರ್ ಮಾಡ್ಕೊಳ್ಳೋಕೆ ಹೋಗಲ್ಲ, ಬಿಕಾಸ್ ನನಗೆ ಅದು ಇಷ್ಟ ಇಲ್ಲ. ನನಗೊಂಚೂರು ಮುಜುಗರ ಆಯಿತು. ನಮ್ಮ ಮಾವಂಗೆ ಪಾಪ ಅವ್ರಿಗೆ ಮಗು ಥರ ಇರ್ತಾರೆ, ಅವ್ರಿಗೇನೂ ಗೊತ್ತಿಲ್ಲ ಬಿಡಿ, ಬಿಕಾಸ್ ಅವ್ರ ವಾಶ್ರೂಮ್ದೊಂದು ಪ್ರಾಬ್ಲಮ್ ಇದೆ ಅಂತ ಹೇಳಿದ್ನಲ್ಲ. ಸೊ ಅದರಿಂದ ನನಗೊಂಚೂರು ಇದಾಯಿತು. ಬಟ್ ಪರವಾಗಿಲ್ಲ, ನನಗೊಂದು ಸ್ವಲ್ಪ ಮುಜುಗರ ಆದರೂ ಪರವಾಗಿಲ್ಲ ಅಂತ ಹೇಳಿಬಿಟ್ಟು, ಏನಪ್ಪ ಅಂದರೆ ನಮ್ಮ ಮಾವನ ಹೆಲ್ತ್ ಚೆನ್ನಾಗಿರಬೇಕು, ಬಿಕಾಸ್ ನಾವು ಕರ್ಕೊಂಡು ಬಂದಿದ್ದೀವಿ ಅಂದಮೇಲೆ ನಮ್ಮ ಮೇಲೆ ರೆಸ್ಪಾನ್ಸಿಬಿಲಿಟಿನೂ ಅಷ್ಟೇ ಇರುತ್ತೆ. ಸೊ ಅವ್ರ ಹೆಲ್ತ್ ಚೆನ್ನಾಗಿರಬೇಕು, ಅವ್ರು ಹುಷಾರಾಗಿರಬೇಕು, ಮೇನ್ ಇದ್ದಿದ್ದು ಅದು ಇಂಟೆನ್ಷನು. ಸೊ ಅವ್ರು ಹುಷಾರಾಗಿದ್ದರು. ನನಗೊಂಚೂರು ತೊಂದರೆ ಆಯಿತು, ಬಟ್ ದಟ್ಸ್ ಓಕೆ, ನಾನು ಮ್ಯಾನೇಜ್ ಮಾಡಿಕೊಂಡೆ. ಓಕೆ ಗೈಸ್, ಇವತ್ತು ಬಂದು ಚಿಕನ್ ಸಾಂಬಾರ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ 3 ತಿಂಗಳಾದ್ಮೇಲೆ ನಮ್ಮ ಮನೇಲಿ ಇವತ್ತು ಚಿಕನ್ ಮಾಡ್ತಾ ಇರೋದು ಅಲ್ವಾ? ನೆನಪಾಯ್ತು ನಿಮಗೆ? ವೈಭವ ಲಕ್ಷ್ಮಿ ಸ್ಟಾರ್ಟ್ ಮಾಡಿದ್ಮೇಲೆ ಮಾಡೇ ಇರಲಿಲ್ಲ. ನಮ್ಮ ಮಾವ ಬಂದಿದ್ದಾರೆ ಅಂತ ಇವತ್ತು ಮಾಡ್ತಾ ಇರೋದು. ಸೊ ಜಾಸ್ತಿ ಎಲ್ಲ ಒಂದು 1/2 kg ಅಷ್ಟೇ ತರಿಸಿದ್ದು. ಏನಪ್ಪ ಎಣ್ಣೆ ಯಾವತ್ತಾದ್ರೂ ಒಂದು ಇದಕ್ಕೆ ಜಾಸ್ತಿ ಆಗಿದೆ ಅಂತ ಹೇಳ್ಬಿಡು, ಸುಮ್ಮನೆ ಬಾಯ್ ಬಿಟ್ಕೊಳ್ಳೋದು. ನೀನು ಎಣ್ಣೆ ಹಾಕ್ತಂತೆ ಮಾಡೋದು ಕಲಿ, ಹೆಲ್ತ್ಗೆ ಒಳ್ಳೇದು ತುಂಬ. ಎಣ್ಣೆ ಹಾಕ್ತಂತೆ ಹೆಂಗ್ ಮಾಡ್ಬಿಡತ್ತು? ನೀರು ಹಾಕಿ ಎಷ್ಟೊಂದು ಯೂಟ್ಯೂಬ್ ವಿಡಿಯೋಗಳೈತೆ ಎಣ್ಣೆ ಇಲ್ದಂತ. ಹೌದು ಜಾನ್ವಿ, ಎಷ್ಟೊಂದು ಯೂಟ್ಯೂಬ್ ನೋಡೋ ವಿತೌಟ್ ಆಯಿಲ್ ಅಂತ ಅಂದ್ಬಿಟ್ಟು ಕುಕ್ಕಿಂಗ್. ಏನು ನೀನು ಯೂಟ್ಯೂಬ್ ಹೊಡಿ, ಎಷ್ಟೊಂದು ಬರುತ್ತೆ ವಿಡಿಯೋ. ನೀನೇ ಅಷ್ಟೊಂದು ಯೂಟ್ಯೂಬ್ ವಿಡಿಯೋ ಮಾಡ್ತೀಯ, ಒಂದ್ಸಲಿ ಅದನ್ನೆಲ್ಲ ನೋಡು. ಹಾಂ, ನನಗೆ ಬರೋಂಗ್ ನಾನು ಮಾಡ್ತೀನಿ ಕಣಪ್ಪ, ನಿಮಗೆ ಬರೋಂಗ್ ನೀವು ನಮಗೆ ಮಾಡ್ಕೊಡಿ. ಮಾಡೋದ ಅದಾಗಲ್ಲ ನನ್ನ ಗಂಡನಿಗೆ, ತಾನು ಮಾಡ್ಕೊಡೋದು ಮಾತ್ರ ಆಗಲ್ಲ. ನನ್ನ ಕೈಯಿಂದ ಎಷ್ಟು 3 ತಿಂಗಳಾದ್ಮೇಲೆ ಚಿಕನ್ ಸಾಂಬಾರ್ ತಿಂತಿದ್ಯಾ? ಹೆಂಗ ಅನಿಸುತ್ತೆ? ಎಕ್ಸೈಟೆಡ್ ಆಗಿದೆಯಾ? ಹೆಂಗಿರತ್ತಂತ ಭಯ ಆಯ್ತಾಯ್ತು. ನೀನು ಹೆಂಗಿದ್ಯಾ ಗೊತ್ತಾ? ಅವತ್ತು ಸರಿ, ಇದರಲ್ಲಿ ಅವತ್ತು ನಾವು ಪೂಜೆ ಮಾಡಿದ್ವಲ್ಲ, ಪೂಜೆ ಮಾಡಿದ ದಿವಸ ಚಿಕನ್ ಸಾಂಬಾರ್ ತಿಂದಿದ್ದಲ್ಲ, ಅವತ್ತು ಹೆಂಗಿತ್ತಪ್ಪ? ಯಾವ ಪೂಜೆ? ಇದಕ್ಕೆ ಭೂಮಿ ಸಿದ್ದಪ್ಪನಿಗೆ ಅಡುಗೆ ಮಾಡಿದ್ವಲ್ರಿ, ಚೆನ್ನಾಗಿತ್ತು. ಮತ್ತೆ ಅವತ್ತೂ ನಾನೇ ಮಾಡಿದ್ದು. ಚಿಕನ್ ಮುಟ್ಟಿಲ್ಲ ಅಷ್ಟೇ, ಖಾರ ರುಬ್ಬಿದ್ದು ಎಲ್ಲ. ಅದೇನು ಗೊತ್ತಾ, ದೇವ್ರಿಗೆ ಒಂಥರ ಇದನ್ನ ಮಾಡಕ್ಕೆ ಹೋದಕ್ಕೆ ಹೊರಗಡೆ ಅದು ಹೆಂಗಿದ್ರು ಒಂಥರ ಚೆನ್ನಾಗಿ ಅನ್ಸುತ್ತೆ. ಆಗ ನಮ್ಮ ಮನೆ ಥರ ನಾವು ಫುಲ್ಲು ಆ ಥರ ಈ ಥರ ಬೇಕಂತ ಮೈಂಡಲ್ಲೂ ಆ ಥರ ಥಿಂಕ್ ಮಾಡಿರಲ್ಲ, ಮನೆ ಥರನೇ ಇರ್ಬೇಕು ಅಂದ್ಕೊಂಡು. ನಮ್ಮ ಅವನ ಜೊತೆ ನಾನು ತುಂಬ ವೀಡಿಯೋಸ್ ಏನೂ ಮಾಡ್ಕೊಳ್ಳಿಲ್ಲ ಗೈಸ್, ಬಿಕಾಸ್ ಅವ್ರಿಗೂ ಅದೊಂದು ಫೀಲ್ ಆಗಬಾರ್ದಲ್ವ, ಇದೇನು ಸಡನ್ಲಿ ಕ್ಯಾಮ್ರಾ ತೊಗೊಂಬರ್ತಾ ಇದ್ದಾಳೆ ಮುಂದೆ ಅಂತ ಹೇಳಿಬಿಟ್ಟು. ಆ್ಯಂಡ್ ನನಗೂ ಕೂಡ ಕೆಲಸ ಸ್ವಲ್ಪ ಜಾಸ್ತಿನೇ ಇತ್ತು, 2 ಮಕ್ಕಳು, ಅದರಲ್ಲಿ ಅಪ್ಪ ಬೇರೆ. ಸೊ ಅಪ್ಪಂದು ತುಂಬ ಕೆಲಸ ಇರಲಿಲ್ಲ ಅಂದ್ರೂ ಅದು ಇದ್ದೇ ಇರುತ್ತಲ್ವ, ಒಂದು ಟೈಮಿಗೆ ಕೊಡಬೇಕು ಅನ್ನೋ ಒಂದು ಗಾಬರಿ ಇದ್ದೇ ಇರುತ್ತೆ. ಸೊ ಅದರಿಂದ ನಾನು ತುಂಬ ಜಾಸ್ತಿ ಏನು ವೀಡಿಯೋಸ್ ಮಾಡ್ಕೊಳ್ಳೋಕೆ ಹೋಗಲಿಲ್ಲ. ಪುನೀತ್ ಇದ್ದಾಗ ಅಲ್ಲಲ್ಲ ನಾನು ಸ್ವಲ್ಪ ಮಾಡ್ಕೊತಿದ್ದೆ ಅಷ್ಟೇ. ಹಾಗೂ ಗೈಸ್, ನಾನು ಮಾಡೋ ಥರ ಚಿಕನ್ ರೆಸಿಪಿನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಇದನ್ನು ಕೂಡ ನೀವು ನೋಡ್ಕೋಬೋದು. ಚಿಕನ್ ಫ್ರೈ ಆಗಿದೆ. ಓಕೆ ಗೈಸ್, ಇವಾಗ ಚಿಕನ್ ಒಂದು ಸ್ವಲ್ಪ ಫ್ರೈ ಆಯ್ತಲ್ಲ, ಅದಾದಮೇಲೆ ಇಲ್ಲಿ ನೋಡ್ಬೋದು ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಗರಂ ಮಸಾಲ ಮತ್ತು ಚಿಕನ್ ಮಸಾಲ ಪೌಡರ್ನ ತೊಗೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಇಲ್ಲಿ ಬನ್ನಿ ಗೈಸ್, ಇವತ್ತು ಕಾಯಿ ಇಲ್ಲ ನಮ್ಮ ಮನೇಲಿ, ಕಾಯಿ ಖಾಲಿ ಆಗಿದೆ. ಸೊ ಕಾಯಿ ಹಾಕ್ತಾ ಇಲ್ಲ, ಕಡಲೆನೇ ಹಾಕ್ಬಿಟ್ಟು ಮಾಡ್ತೀನಿ. ಒಂದು ಸ್ವಲ್ಪ ಗಸಗಸೆ ಹಾಕ್ತೀನಿ. ಇದನ್ನು ತೋರಿಸ್ಬೇಡ ರೀ, ನಾನು ಅದನ್ನ ತೋರಿಸಿ. ಏನು ತೋರಿಸ್ಬೇಡ ಅಂತ ಹೇಳ್ತಾ ಇದ್ದೀನಿ ಅನ್ಕೋತಾ ಇದ್ದೀರಾ? ಸೊ ಅಲ್ಲಿ ನಾನು ನೀಟಾಗಿ ಜೋಡಿಸಿದ್ದೀನಿ ಗೈಸ್ ಕಿಚನ್. ಅದನ್ನ ನಾನು ಕಿಚನ್ ಟೂರ್ ಮಾಡಿದಾಗ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ, ಅದಕ್ಕೆ ತೋರಿಸಿಲ್ಲ ಇನ್ನೂ. ಆ್ಯಂಡ್ ಇವಾಗ ಇಲ್ಲಿ ಮಸಾಲೆ ರುಬ್ಕೋತಾ ಇದ್ದೀನಿ ಚಿಕನ್ ಸಾಂಬಾರಿಗೆ. ಸೊ ನಮ್ಮ ಕಡೆ ಅಂದರೆ ನಮ್ಮಮ್ಮ ಮಾಡೋ ಥರ ನಾನು ಮಾಡ್ತಾ ಇರೋದು. ಸೊ ಮಸಾಲೆಗೆ ಬಂದುಬಿಟ್ಟು ಟೊಮ್ಯಾಟೊ, ಕೊತ್ತಂಬರಿ, ಪುದೀನ ಮತ್ತು ಕಾಯಿ ಹಾಕ್ತೀವಿ. ಕಾಯಿ ಇರಲಿಲ್ಲ, ಸೊ ಅದಕ್ಕೆ ಒಂದು ಸ್ವಲ್ಪ ಕಡಲೆ ಜಾಸ್ತಿ ಹಾಕೊಂಡು ಒಂಚೂರು ಗಸಗಸೆ ಹಾಕ್ಕೊಂಡಿದ್ದೀನಿ, ಚಕ್ಕೆ, ಲವಂಗ, ಇಷ್ಟೇ ಹಾಕ್ಬಿಟ್ಟು ರುಬ್ಕೊಳ್ಳೋದು. ಇದರಲ್ಲಿ ನಾವು ಆ್ಯಡ್ ಮಾಡಿದ್ರೆ ಕಾಯಿನ ಆ್ಯಡ್ ಮಾಡ್ಕೊತೀವಿ ಅಷ್ಟೇ. ಆ್ಯಂಡ್ ಫಸ್ಟೇ ನಾನು ನೋಡಿದ್ರೆ ನೀವು ಅಲ್ಲಿ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಅದಾದಮೇಲೆ ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಇದನ್ನೆಲ್ಲ ಹಾಕ್ಕೊಂಡು ರುಬ್ಕೊಂಡು ಗ್ರೀನ್ ಪೇಸ್ಟ್ ಮಾಡ್ಕೊಂಡಿದ್ದೆ. ಅದನ್ನು ಚಿಕನ್ಗೆ ಒಗ್ಗರಣೆಗೆ ಹಾಕಿದ್ದು. ಓಕೆ ಗೈಸ್, ಇವಾಗ ಈ ಪೇಸ್ಟ್ನ ಇದ್ರೊಳಗೆ ಹಾಕ್ತಾ ಇದ್ದೀನಿ.
ಕಾಯಿ ಇಲ್ಲ, ಆ್ಯಕ್ಚುಲಿ ದೇವ್ರ ಕಾಯಿ ಇದೆ, ಅದು ದೇವ್ರ ಕಾಯಿ ಹಾಕಬಾರ್ದು ಅಂತ ಕಾಯಿ ಹಾಕಿಲ್ಲ. ಫಸ್ಟ್ ಟೈಮ್ ನಾನು ಕಾಯಿ ಹಾಕ್ತಂತೆ ಚಿಕನ್ ಸಾಂಬಾರು ಮಾಡ್ತಾ ಇರೋದು, ಗೊತ್ತಿಲ್ಲ ಇವಾಗುತ್ತೆ ಅಂತ. ಗಟ್ಟಿನೇ ಮಾಡಲ ತೆಳ್ಳ ಮಾಡಲ? ತೆಳ್ಳ ಇರಲಿ. ನಿಮ್ಗೆ ಗಟ್ಟಿ ಇಷ್ಟ ಅಲ್ಲ? ಯಾವಾಗಿಂದ ತೆಳ್ಳ ತಿನ್ನೋಕೆ ಸ್ಟಾರ್ಟ್ ಮಾಡಿಬಿಟ್ಟೆ? ಮೀಡಿಯಮ್ ಇರಲಿ. ಆಯ್ತು, ಚಿಕನ್ ಸಾಂಬಾರು ಮುದ್ದೆಗೆ ಇಟ್ಬಿಡದೆ ಅನ್ನ ಕೂಗ್ಸಾಗಿದೆ. ಆ್ಯಂಡ್ ಮುದ್ದೆ ಕೂಡ ಅಷ್ಟೇ, ನಮ್ಮ ಮಾವ ಇರೋದ್ರಿಂದ ಡೈಲಿ ಮುದ್ದೆ ಮಾಡ್ತಾ ಇದ್ದೆ. ಬಿಕಾಸ್ ಅವ್ರಿಗೆ ಒನ್ ಟೈಮ್ ಆದರೂ ಮುದ್ದೆ ಬೇಕೇ ಬೇಕು. ಅವ್ರಿಗೆ ಒಂದು ಸ್ವಲ್ಪ ಶುಗರ್ ಇದೆ, ಬಟ್ ಒಂಥರ ಬಾರ್ಡರ್ ಲೈನ್ ಶುಗರ್ ಅಂತಾರಲ್ಲ ಆ ಥರ ಇರೋದ್ರಿಂದ ಡೈಲಿ ಮುದ್ದೆ ಕೊಡ್ತಾರೆ ನಮ್ಮ ಅತ್ತೆಯಲ್ಲಿ. ಸೊ ನಾನು ಕೂಡ ಅದನ್ನೇ ಡೈಲಿ ಮುದ್ದೆ ಮಾಡಿಕೊಡ್ತಿದ್ದೆ. ನಾ ಇಲ್ಲಿರೋಷ್ಟು ದಿನ ಚೆನ್ನಾಗಿ ನೋಡ್ಕೊಂಡಿದ್ದೀನಿ ಗೈಸ್. ಅದೊಂದು ಖುಷಿ, ತೃಪ್ತಿ, ನೆಮ್ಮದಿ ಎಲ್ಲನೂ ಇದೆ ನನಗೆ. ಅವ್ರಿಗೆ ಎಲ್ಲ ಸೇವೆನೂ ಕೂಡ ಮಾಡಿದ್ದೀನಿ. ಸೊ ತುಂಬಾ ಜಾಸ್ತಿ ಖುಷಿ ಇದೆ. ನಮ್ಮ ಮಾವ ಬಂದಿದ್ದು ತುಂಬ ಖುಷಿ ಇದೆ, ಆ್ಯಂಡ್ ನಾನು ಅವ್ರನ್ನ ಚೆನ್ನಾಗಿ ನೋಡ್ಕೊಂಡೆ ಅನ್ನೋದು ಕೂಡ ತುಂಬ ಖುಷಿ ಇದೆ. ಆ್ಯಂಡ್ ಇನ್ನೂ ಕ್ಲಿಪ್ಪಿಂಗ್ಸ್ ನಾನು ತೊಗೋಬೋದಾಗಿತ್ತು ಪ್ರಾಬ್ಲಿ, ಬಟ್ ನಾನು ತೊಗೊಳಕ್ಕಾಗಲಿಲ್ಲ. ಹೇಳ್ತಾರಲ್ಲ, ಒಂದು ಗಾಬರಿನಲ್ಲಿ ನಂಗೆ ಜಾಸ್ತಿ ಏನೂ ಮಾಡೋಕ್ಕಾಗಲಿಲ್ಲ. ಬಿಕಾಸ್ ಸುಮಂತ್ ಮತ್ತು ಕೃತಿಕಾ ಬಂದಿದ್ದರು ನಮ್ಮ ಮಾವನ್ನ ನೋಡೋಕ್ಕೆ, ನಮ್ಮ ಅಪ್ಪ ಅಮ್ಮ ಬಂದಿದ್ದರು, ನನ್ನ ತಂಗೀರು ಬಂದಿದ್ದರು. ಸೊ ಎಲ್ಲರೂ ಕೂಡ ಬಂದು ನೋಡ್ಕೊಂಡು ಹೋದರು. ಅಂದರೆ ಫಸ್ಟ್ ಟೈಮ್ ಅವ್ರು ಬಂದಿದ್ದಲ್ವ, ಸೊ ನೋಡೋಕ್ಕೆ ಅಂತ ಬಂದಿದ್ದರು. ಬಟ್ ಅದನ್ನ ನಾನು ಏನೂ ರೆಕಾರ್ಡೇ ಮಾಡ್ಕೊಂಡಿಲ್ಲ. ಆ್ಯಂಡ್ ಗೈಸ್, ಇಲ್ಲಿ ನಮ್ಮ ಹಳ್ಳಿ ಸ್ಟೈಲ್, ನಮ್ಮ ನಾಟಿ ಸ್ಟೈಲ್ ಊಟ ಕೂಡ ರೆಡಿ ಆಯಿತು. ಮುದ್ದೆ, ಚಿಕನ್ ಸಾಂಬಾರು ಮತ್ತು ಮೊಟ್ಟೆ, ಸಖತ್ ಕಾಂಬಿನೇಷನ್ ಇದೆಲ್ಲ. ಬಟ್ ಇದರಿಂದ ನಾನು ಒಂದೇನು ಕಲಿತೆ ಅಂತ ಅಂದರೆ, ಯಾವತ್ತೇ ಆಗಲಿ ನಾವು ಏನು ಪುಣ್ಯ ಮಾಡಿರ್ತೀವೋ ಅಥವಾ ಏನು ಪೂಜೆ ಮಾಡ್ತೀವೋ ಅದರಿಂದ ಅಲ್ಲ ಜಾಸ್ತಿ ನಮಗೆ ಬೆನಿಫಿಟ್ಟು, ನಾವು ನಮ್ಮ ಹಿರಿಯವ್ರನ್ನ ಹೇಗೆ ನೋಡ್ಕೋತೀವಿ ಅನ್ನೋದ್ರ ಮೇಲೆ ತುಂಬ ಜಾಸ್ತಿ ನಮಗೆ ಪುಣ್ಯ ಸಿಗೋದು. ಆ್ಯಂಡ್ ಅವ್ರನ್ನ ನೋಡ್ಕೊಂಡಷ್ಟು ಅಂದರೆ ನಮ್ಮ ಹಿರಿಯವ್ರನ್ನ ನಾವು ಹೇಗೆ ನೋಡ್ಕೋತೀವೋ ಅದನ್ನು ನೋಡಿ ನಮ್ಮ ಮಕ್ಕಳನ್ನೂ ಕೂಡ ಕಲಿತಾರೆ. ನಾಳೆ ಒಂದು ದಿನ ನಾವು ಕೂಡ ಅದೇ ರೀತಿಯಾಗಿ ವಯಸ್ಸಾಗ್ತೀವಿ. ಆವಾಗ ನಮ್ಮ ಮಕ್ಕಳು ಕೂಡ ನಾವು ಹೇಗೆ ನಮ್ಮ ಅತ್ತೆ ಮಾವ ಅಥವಾ ನಮ್ಮ ಅಪ್ಪ ಅಮ್ಮನ ನೋಡ್ಕೊಂಡ್ವೋ ಅದೇ ರೀತಿಯಾಗಿ ಅವಾಗ ಅವ್ರು ನಮ್ಮನ್ನು ನೋಡ್ಕೋತಾರೆ. ಬಿಕಾಸ್ ನಾನು ನಮ್ಮ ಅಂದರೆ ಅಪ್ಪಂಗೆ ಇವಾಗ ಕೆಲವೊಮ್ಮೆ ಬಟ್ಟೆ ಎಲ್ಲ ಚೇಂಜ್ ಮಾಡಬೇಕಾದ್ರೆ ನನಗೆ ಲಕ್ಷಿತ್ ಎಷ್ಟು ಬಂದು ಹೆಲ್ಪ್ ಮಾಡ್ತಾಯಿದ್ದ. ಸೊ ಅಲ್ಲಿ ಅವನು ಎಷ್ಟೊಂದು ಕಲ್ತಿದ್ದಾನೆ. ಸೊ ನಿಜವಾಗ್ಲೂ ಸಿಕ್ಕಾಪಟ್ಟೆ ಒಂದು ತುಂಬ ಒಳ್ಳೊಳ್ಳೆ ಲೆಸನ್ಸ್ನ ಕಲ್ತಿದ್ದೀನಿ ನಾನು ನಿಜವಾಗ್ಲೂ ಹೇಳ್ಬೇಕಂದ್ರೆ. ಹೆಂಗಿದೆ? ಜಾಸ್ತಿ ಹಾಕ್ಬಿಡ್ತೀಯ ಅಂತಿದ್ದಲ್ಲ, ಜಾಸ್ತಿ ಹಾಕಿದ್ದೀನಾ? ಹೇಳು, ಜಾಸ್ತಿ ಹಾಕ್ತೀನಿ ಅಂತ ಹೇಳ್ತಿದ್ದಲ್ಲ, ಜಾಸ್ತಿ ಹಾಕಿದ್ದೀನಾ? ಜಾಸ್ತಿ ಅನ್ನಿಸ್ತಿಲ್ಲ, ಚೆನ್ನಾಗಿದೆ ಮಾತ್ರ. 3 months ಇಂದ ಒಳ್ಳೆ, ಒಂದು 3 months ಆದ್ಮೇಲೆ ಒಳ್ಳೆ ಚಿಕನ್ ಸಾಂಬಾರ್ ತಿಂತಾ ಇದ್ದೆ. ಅಪ್ಪ ಚೆನ್ನಾಗಿದ್ದೀನಪ್ಪ, ಸೂಪರ್ ಅಂತೆ. ಆ್ಯಂಡ್ ಗೈಸ್, ಇದು ಬಂದು ನೆಕ್ಸ್ಟ್ ಡೇ. ಸೊ ಆಲ್ಮೋಸ್ಟ್ 1 week ಆಗಿತ್ತು ಅಪ್ಪ ಬಂದುಬಿಟ್ಟು. ನನ್ನ ಹೇಳಿದ್ನಲ್ಲ, ತುಂಬ ಏನು ಜಾಸ್ತಿ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಸೊ ಎಷ್ಟು ಕ್ಯಾಪ್ಚರ್ ಮಾಡಿದ್ನೋ ಅಷ್ಟು ಶೇರ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತು ಲಾಸ್ಟ್ ಅಪ್ಪನ ಬಿಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ ಮತ್ತೆ ಮಂಡ್ಯಕ್ಕೆ. ಸೊ ಅವರ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಅವ್ರನ್ನೇ ಕೇಳೋಣ ಬನ್ನಿ. ಖುಷಿ ನೋಡಿ ಗೈಸ್, 2 days ಆದಮೇಲೆ ಇವತ್ತು ಸ್ಮೈಲ್ ಮಾಡ್ತಾ ಇದ್ದೆ ಫುಲ್ಲು. ಅವ್ರ ಊರಿಗೆ ಹೋಗ್ತಾ ಇದ್ದೆ ಅಂತ ಫುಲ್ಲು ಖುಷಿಯಾಗ್ಬಿಟ್ಟೈತೆ ಅಪ್ಪಗೆ, ಅಲ್ವೇನಪ್ಪ? ಬೆಂಗಳೂರಲ್ಲೇ ಇರ್ಬೇಕಿತ್ತು ಅಂತೈತೆ ಇವಾಗ. ಅಪ್ಪ ನಿಜ? ಹೋಗೋಣ ಮತ್ತೆ ವಾಪಸ್ಸು? ನೋಡಿ ಇಲ್ಲಿ ಹೇಗಿದೆ ಇವಾಗ ಬಂದ ಮೇಲೆ, ಯಾಕೆ ಅಂತೆ ಎಷ್ಟೇ ಆಗ್ಲಿ ಅಂದ್ರೆ ಏನ್ ಗೊತ್ತಾ, ಅವ್ರೂರು ಅವ್ರಿಗೆ ಸೆಟ್ ಆಗ್ಬಿಟ್ಟಿರುತ್ತೆ. ಅಪ್ಪ ಮಂಡ್ಯದಿಂದ ಯಾವಾಗಲೇ ಅಷ್ಟೇ ಬೆಂಗಳೂರಿಗೆ ಬಂದ್ರು 1 day 2 days ಅಷ್ಟೇ. ಅವರು ಇದೇ ಫಸ್ಟ್ ಟೈಮ್ ಇಷ್ಟು ಒಂದು 5-6 days ಇದ್ದಿದ್ದೆ ಫಸ್ಟ್ ಟೈಮ್. ಮತ್ತೆ ಮೊನ್ನೆಲ್ಲ ಸ್ವಲ್ಪ ಸಪ್ಪಗಾಗ್ಬಿಟ್ಟಿದ್ರು. ಸರಿ ಬೇಡ ಯಾಕೆ ಅಂತ ಹೇಳ್ಬಿಟ್ಟು ಇವಾಗ ವಾಪಸ್ ಕರ್ಕೊಂಡು ಹೋಗ್ಬಿಡ್ತಾ ಇದೀವಿ. ಅರೆ ನಿಂಗೆ ಹೆಂಗ ಅನ್ಸಿದೆ? ಅಪ್ಪ 1-2 ದಿನ ಇತ್ತಲ್ಲ ನಮ್ಮ ಮನೇಲಿ. ಚೆನ್ನಾಗಿ ಓಡಾಡ್ಕೊಂಡು ಮಕ್ಳ ಜೊತೆ ಆಟ ಆಡ್ಕೊಂಡು ಅಪ್ಪ ಆಕ್ಚುಲಿ ಲಕ್ಷ್ಯ ಜೊತೆ ಆಟ ಆಡಿದ್ದಾರೆ.
ಸಿಂಬಾನ ಎತ್ಕೊಳಕ್ ಆಗಿಲ್ಲ. ಅಷ್ಟರಲ್ಲಿ ಅವ್ರಿಗೆ ಒಂದ್ ಸ್ವಲ್ಪ ವೀಕ್ ಆಗ್ಬಿಟ್ಟಿದ್ರು ಅವರು. ಲೂಲುನು ಅಷ್ಟೇ, ಅವನು ಜಾಸ್ತಿ ಏನು ಎತ್ಕೊಳಕ್ ಆಗಿಲ್ಲ. ಬಟ್ ಲಕ್ಷಿತ್ನ ಎತ್ಕೊಂಡಿದ್ದಾರೆ, ಆಟ ಆಡ್ಸಿದ್ದಾರೆ. ಆರ್ಯನ ಸಿಕ್ಕಾಪಟ್ಟೆ ಜಾಸ್ತಿ. ಅದು ವಿಡಿಯೋಸ್ ಎಲ್ಲ ಇದೆ, ಆರ್ಯನ್ ಜೊತೆ ಡಾನ್ಸ್ ಮಾಡಿರೋದು ಆತರ ಎಲ್ಲ. ಲಕ್ಷಿತ್ಗೆಲ್ಲ ಕರ್ಕೊಂಡು ಹೋಗಿ ಬೈಕೆಲ್ಲ ಕರ್ಕೊಂಡು ಹೋಗಿ ತಿಂಡಿ ಎಲ್ಲ. ಹೌದು, ಲಕ್ಷಿತ್ನ ಕರ್ಕೊಂಡು ಹೋಗಿ ತಿಂಡಿ ಎಲ್ಲ ಕೊಡಿಸ್ತಾ ಇದ್ರು. ಅಪ್ಪ ನೆನ್ಪೈತೇನಪ್ಪ ನಿಮ್ಗೆ ಲಕ್ಷಿತ್ನ ಕರ್ಕೊಂಡೋಗಿ ತಿಂಡಿ ಕೊಡಿಸ್ತಾ ಇದ್ದಿದ್ದು? ನಾನು ಒಂದ್ 2-3 ಸತಿ ಅಪ್ಪನ ಗಾಡಿಲಿ ಹಿಂಗೆ ಬಿಟ್ಕೊಡೋದು, ಅಲ್ಲಿ ಇಲ್ಲಿ ಎಲ್ಲಾದ್ರೂ ಹೋಗ್ಬೇಕು ಅಂದಾಗ ಗಾಡಿಲಿ ಕರ್ಕೊಂಡು ಹೋಗೋದು. ಇನ್ನೇನು ಮಂಡ್ಯ ರೀಚ್ ಆದ್ವಿ ಗೈಸ್ ನಾವು. ಸೊ ಅವತ್ತು ಪುನೀತದ್ದು ಒಂದು ಡೆಂಟಲ್ ಚೆಕಪ್ ಕೂಡ ಆಯಿತು. ಅಂದರೆ ಅವರು ಅದು ರೂಟ್ ಕೆನಾಲ್ ಮಾಡಿಸ್ಕೊಬೇಕಿತ್ತು. ಸೊ ಅದಕ್ಕೇ ಅವತ್ತಿನ ದಿವಸ ಬಂದಿದ್ದು ನಾವು. ಇಲ್ಲಾಂದರೆ ಇನ್ನೊಂದು 2 ದಿನ ಇಟ್ಕೋಬೋದಾಗಿತ್ತು ಅಪ್ಪನ. ಬಟ್ ಅವರು ಆಲ್ರೆಡಿ ಅಪ್ಪ ಡಲ್ ಆಗಿಬಿಟ್ಟಿದ್ರು. 2 ಡೇಸಿಂದನೂ ತುಂಬ ಸೈಲೆಂಟ್ ಆಗಿಬಿಟ್ಟಿದ್ರು. ಜಾಸ್ತಿ ಏನು ಮಾತಾಡ್ತಾ ಇರಲಿಲ್ಲ. ಯಾಕೋ ಒಂದು 2 ಟೈಮ್ ಊಟನೂ ಕೂಡ ಮಾಡಲಿಲ್ಲ, ಸ್ಕಿಪ್ ಮಾಡಿದ್ರು. ಸೊ ನಮಗೂ ಕೂಡ ಭಯ ಆಯಿತು ಮತ್ತು ಬೇಜಾರು ಕೂಡ ಆಯಿತು. ಅವರು ಅಂದರೆ ಇಲ್ಲಿ ಒಳಗಡೆನೇ ಇರಬೇಕು, ಅಲ್ಲಾದರೆ ಹೊರಗಡೆ ಜನಗಳು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಸೊ ಅವ್ರನ್ನ ಮಾತಾಡ್ಸ್ಕೊಂಡು ಹೇಗೋ ಟೈಮ್ ಪಾಸ್ ಮಾಡ್ಕೊತಿದ್ರು ಅಂತ ಹೇಳ್ಬಿಟ್ಟು ವಾಪಸ್ ಕರ್ಕೊಂಡು ಹೋಗಿಬಿಟ್ವಿ. ಆ್ಯಂಡ್ ಇವಾಗ ಹಾಗೆಯೇ ಬೆಣ್ಣೆ ತೊಗೊಬನ್ನಿ ಅಂತ ಹೇಳಿತ್ತು ಮಮ್ಮಿ. ಸೊ ಬೆಣ್ಣೆ ತೊಗೊಳ್ಳೋಣ ಅಂತ ಬಂದ್ವಿ. ಇಲ್ಲಿ ಮಂಡ್ಯದಲ್ಲೇ ಸಿಗುತ್ತೆ. ಸೊ ಇಲ್ಲಿ ಬೆಣ್ಣೆ ತೊಗೊಳ್ಳೋಣ ಅಂತ. ಯೂಶ್ವಲಿ ನಮ್ಮೂರಿಂದನೇ ಬೆಣ್ಣೆ ಬರ್ತಾಯಿತ್ತು. ಈ ಸತಿ ಅಲ್ಲಿ ಬೆಣ್ಣೆ ಸಿಕ್ಕಿಲ್ಲ ಅಂತ ಹೇಳಿಬಿಟ್ಟು ಮಕ್ಕಳಿಗೆಲ್ಲ ತುಪ್ಪ ಖಾಲಿಯಾಗಿತ್ತು. ಸೊ ಅದಕ್ಕೆ ಇಲ್ಲಿಂದನೇ ಬೆಣ್ಣೆ ತೊಗೊಂಡು ಹೋಗ್ತಾಯಿದ್ದೀವಿ. ಹಾಗೂ ಇದೊಂದು ಅಡುಗೆ ಮಾಡುವಂಥ ಕ್ಲಿಪ್ಪಿಂಗ್ ನಾನು ಅಲ್ಲಿ ತೊಗೊಂಡಿದ್ದೆ. ಬಟ್ ಯಾವತ್ತು ತೊಗೊಂಡಿದ್ದೆ ನೆನಪಿಲ್ಲ, ಶೇರ್ ಮಾಡಿರಲಿಲ್ಲ. ಸೊ ಅದನ್ನು ಕೂಡ ಶೇರ್ ಮಾಡ್ತಾಯಿದ್ದೀನಿ ಹಾಗೆ. ಸೊ ಅಡುಗೆ ಮಾಡ್ತಾಯಿದ್ದೆ. ಆ್ಯಂಡ್ ಆಮೇಲೆ ನಮ್ಮ ಮಾವಂಗೂ ಕೂಡ ವಾಪಸ್ ಬಂದು ಒಂಥರ ಖುಷಿನೇ ಆಯಿತು. ಖುಷಿ ಪಡ್ತಾಯಿದ್ರು. ಅಂದರೆ ಎಷ್ಟೇ ಆಗಲಿ ಅವ್ರ ಊರಿಗೆ ಅವ್ರು ಬಂದಾಗ ಒಂಥರ ಖುಷಿ ಆಗೇ ಆಗುತ್ತಲ್ವ. ಸೊ ಅದೇ ರೀತಿಯಾಗಿ. ಆ್ಯಂಡ್ ಲಚ್ಚು ಹತ್ರ ವೀಡಿಯೋ ಕಾಲ್ ಮಾಡ್ಕೊಂಡು ಹಾಗೆ ಅಡುಗೆ ಮಾಡ್ತಾ ಇದ್ದೆ. ಏನು ಮಾಡ್ತಿದ್ದೀಯ ಜನ್ವಿ? ಸಾಂಬಾರು ಮಾಡ್ತಾಯಿದ್ದೀನಿ ಕಣಪ್ಪ. ಏನು ಸಾಂಬಾರು? ತರಕಾರಿ. ತರಕಾರಿ ಸಾಂಬಾರು ಎಲ್ಲ ಮಾಡೋದು ನಿಂಗೆ ಸ್ಪೆಷಲ್ ತರಕಾರಿ ಸಾಂಬಾರು ಮಾಡ್ತಾ ಇದ್ದೀನಿ. ನಿಂಗೆ ತರಕಾರಿ ಅಂದರೆ ಜಾಸ್ತಿ ಇಷ್ಟ ಅಲ್ವಾ ಪುನಿ, ಅದಕ್ಕೆ ತರಕಾರಿ ಸಾಂಬಾರು ಮಾಡ್ತಾ ಇದ್ದೀನಿ. ಅಲ್ಲ ತರಕಾರಿ ಸ್ಪೆಷಲ್ ಇರುತ್ತಾ? ತರಕಾರಿ ಸ್ಪೆಷಲ್ ಅಂದರೆ ನಾವು ಯಾವ ತರಕಾರಿ ಇಷ್ಟಪಟ್ಟು ತಿಂತೀವೋ ಅದೇ ತರಕಾರಿ ಸ್ಪೆಷಲ್. ಅದು ಏನು ತರಕಾರಿ ಸ್ಪೆಷಲ್ ನೋಡಿ? ಇದರಲ್ಲಿ ಬೀನ್ಸ್ ಇದೆ, ಮತ್ತೆ ಗೆಡ್ಡೆಕೋಸು ಇದೆ. ಗೆಡ್ಡೆಕೋಸಿಂದ ಬ್ರೈನ್ ಇಂಪ್ರೂವ್ಮೆಂಟ್ ಚೆನ್ನಾಗಾಗುತ್ತೆ. ನಿನ್ ಕೆಲಸ ಚೆನ್ನಾಗಿ ಮಾಡ್ಬೋದು, ಬೇಗ ಮ್ಯಾನೇಜರ್ ಆಗ್ಬಿಡ್ತೀಯ. ಹಂಗಾರೆ ನಿನ್ ಬುದ್ಧಿನೂ ಸರಿ ಆಗುತ್ತೆ. ನನ್ನ ಬುದ್ಧಿ ಸರಿ ಇರೋ ಬುದ್ಧಿ ಎಷ್ಟು ಸರಿ ಆಗುತ್ತೆ? ಬ್ರೈನ್ ಇಂಪ್ರೂವ್ಮೆಂಟ್ ಹಂಗಾರೆ ಆಗುತ್ತೆ ಬಿಡಪ್ಪ, ಬೇಗ ಜಾಸ್ತಿ. ನಿನ್ ಬ್ರೈನ್ ಇಂಪ್ರೂವ್ಮೆಂಟ್ ಆಗಿ ನೀನ್ ಬೇಗ ಮ್ಯಾನೇಜರ್ ಬಿಡ್ತೀಯ. ನಾನು ಹಿಂಗಾದ್ರೂ ಹೋಗ್ಲಿ, ನೀನ್ ಬೇಗ ಒಂದ್ ಸ್ವಲ್ಪ ಬುದ್ಧಿ ಬೆಳೆದ್ರೆ ಸಾಕು. ನಿನ್ ಹೆಂಡತಿ ಆಗಿದ್ದೀನಲ್ಲ, ನೀನ್ ಯಾವತ್ ನನ್ ಕುತ್ತಿಗೆ ತಾಳಿ ಕಟ್ದು ಅವತ್ ನನ್ ಬುದ್ಧಿ ಒಂಥರ ಇದಾಗೋಯ್ತು. ಏನ್ ಹೇಳು? ಏನಾಗೋಯ್ತು? ಆಟೋಮೆಟಿಕ್ ಆಗಿ ಬೆಳೆದ್ಬಿಡ್ತು. ಅದೇ ನಮ್ದು ಹೋಗ್ಬಿಡ್ತು. ಆಮೇಲೆ ಹೇಳ್ಬೇಕು, ಸಾಂಬಾರ್ ಮಾಡ್ತಾ ಇದೀನಿ. ನಿನ್ನೆ ನಮ್ದು ಅಲ್ಲಿ ಹಬ್ಬ ಮಾಡಿದ್ವಲ್ಲ, ಅಲ್ಲಿ ಫುಲ್ ನಾನ್ ವೆಜ್ ಇದೆ. ಇನ್ನು ಮಟನ್, ಚಿಕನ್ ಸಾಂಬಾರ್, ಚಿಕನ್ ಚಾಪ್ಸ್ ಎಲ್ಲ ಇದೆ. ಬಟ್ ಇವತ್ತು ಸೋಮವಾರ ತಿನ್ನಲ್ಲ. ಸೊ ಅದಕ್ಕೆ ತರಕಾರಿ ಸಾಂಬಾರ್ ಮಾಡ್ತಾ ಇದೀನಿ. ಎಲ್ಲ ರೆಡಿ ಮಾಡ್ಬೇಕು, ಬೇಗ ಬೇಗ ಮಾಡು, ಬೇಗ ಬೇಗ ಹೊಟ್ಟೆ ಸಿಗ್ತೈತೆ. ಪುನೀತ್ ಏನ್ ಗೊತ್ತಾ, 12 ಗಂಟೆಗೆ ಸ್ಟಾರ್ಟ್ ಮಾಡೋರಿ. ನೀನ್ ಇನ್ನೂ ಅಡಿಗೆ ಮಾಡಿಲ್ಲ, ನೀನ್ ಅಡಿಗೆ ಯಾವಾಗ ಮಾಡ್ತೀಯ? ತರಕಾರಿ ಸಾಂಬಾರ್ ಮಾಡಕ್ಕೆ ಎಷ್ಟೊತ್ತು ಬೇಕು? ಹಾರ್ಡ್ಲಿ 15-20 ನಿಮಿಷ. ಮಂಡ್ಯದಲ್ಲಿರೋರು ಯಾರಿಗೆ ಕೇಳಿದ್ರು 9 ಗಂಟೆಗೆ ತಿಂಡಿ, ಮಧ್ಯಾಹ್ನ 1 ಗಂಟೆಗೆ ಊಟ, ರಾತ್ರಿ 8 ಗಂಟೆಗೆ ನೈಟ್ ಊಟ. ಹೌದಾ? ನಿಮ್ ತರ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ತಿನ್ನಲ್ಲ ನಾವು. ನಾವು ಅಷ್ಟೇ, ಬೆಳಗ್ಗೆ ತಿಂಡಿ ಬೆಳಗ್ಗೆನೆ ತಿನ್ನೋದು. ನೀನ್ ಎಷ್ಟು ಗಂಟೆಗಪ್ಪ ನಿಂಗೆ ನಾನು ತಿಂಡಿ ಕೊಟ್ಟಿದ್ದು? ಎಷ್ಟು ಗಂಟೆ? 9 ಗಂಟೆಗೆಲ್ಲ ತಿಂಡಿ ಕೊಟ್ಟಿದ್ದೀನಿ. ಗೈಸ್ ಇಲ್ಲಿ ನೋಡಿ, ಲಚ್ಚು ಕಾಲಲ್ಲಿ ಇದ್ದಾಳೆ, ವಿಡಿಯೋ ಕಾಲಲ್ಲಿ. ಹಾಯ್ ಮಾಡೆ. ಹಾಯ್, ಹೇಗಿದ್ದೀರಾ ಎಲ್ರು? ಎಲ್ರು ಚೆನ್ನಾಗಿದ್ದೀವಿ. ನೀವ್ ಹೇಗ್ ಮಾಡ್ತಾ ಇದೀರಾ? ನಾವು ಚೆನ್ನಾಗಿದ್ದೀವಿ. ನನ್ನ ಮಗ ಮಿಸ್ ಮಾಡ್ಕೋತಾವನೆ. ನೀವಿದ್ರೆ ನಾವಿರಲ್ಲ, ನಾವಿದ್ರೆ ನೀವಿರಲ್ಲ. ಹಂಗೆ ಆಗದಲ್ವಾ? ಹೆಣ್ಮಕ್ಳು ಮದುವೆ ಆಗೋದ್ರೆ ಒಟ್ಟಿಗೆ ಸೇರೋದೇ ತುಂಬಾ ಕಡಿಮೆ ಆಗ್ಬಿಡುತ್ತೆ. ಆ ದೇವ್ರು ನಮ್ಮನ್ನ ಯಾವಾಗ್ಲೂ ಒಟ್ಟಿಗೆ ಇಟ್ಟಿರ್ಲಪ್ಪ. ಆ ದೇವ್ರ ಹತ್ರ ಅದೇ ಬಿಟ್ಟು ಅಲ್ವಾ ಲಚ್ಚು? ಹೇಳು, ಇನ್ನೊಂದ್ಸತಿ ಹೇಳು. ಅರುಣ್ ಏನೋ ಹೇಳ್ತಾರೆ, ಕೇಳಿಸ್ಕೊಂಡ? ಏನಂತ? ದೇವ್ರು ನಿಮ್ಮನ್ನೆಲ್ಲರೂ ದೂರ ಇಟ್ಟಿರಲ್ಲ ಅಂತ. ಒಟ್ಟಿಗೆ ಇಟ್ಟಿರ್ಲಿ ಅಂತ ಸೇರ್ಕೊಂಡು ತತಾಸ್ತು ಅಂದೆ ಅವಾಗ್ಲೇನೆ. ಆಕ್ಚುಲಿ ನಾವೇ ಅನ್ಸುತ್ತೆ ಈ ಅಕ್ಕ ತಂಗಿರು ಅಂದ್ರೆ ಮದುವೆ ಆಗಿರೋ ನಾವು ವಾರದಲ್ಲಿ ಇಲ್ಲಾಂದ್ರೆ 3-4 ಸತಿ ಆದ್ರೂ ಮೀಟ್ ಆಗಿರ್ತೀವಿ ಅಲ್ವಾ?
ನಾವು ಆ ಥರ ಓಕೆ ತಿಂಗ್ಳಾನ್ಗಟ್ಲೆ ವರ್ಷಾನ್ಗಟ್ಲೆ ನಾವು ನಮ್ಮ ಅಕ್ಕ ತಂಗಿರನ್ನ ನೋಡಿಲ್ಲ ಅನ್ನೋ ಥರ ದೇವರಪ್ಪ ದೇವರೇ ಅದಿದೆ ಬೇಡ ನಮಗೆ. ಓಕೆ ಗೈಸ್, ಸೊ ಇದಷ್ಟು ಬಂದು ಇವತ್ತಿನ ವ್ಲಾಗ್. ಐ ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ. ಇಷ್ಟ ಆದರೆ ಪ್ಲೀಸ್ ಒಂದು ಪುಟ್ಟ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಡಿಬೇಡಿ. ತುಂಬ ಜನ ವೀಡಿಯೋಸ್ ನೋಡ್ತೀರಾ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಆ್ಯಂಡ್ ಇದೇ ರೀತಿಯಾದಂಥ ಇನ್ನೂ ಒಳ್ಳೊಳ್ಳೆ ವ್ಲಾಗ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್.